ಹೇಳ್ಬಿಟ್ಟು ಇದೇ ತಿಂಗಳು 29ನೇ ತಾರೀಕು ಶನಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಅಥವಾ ಮಿಥುನ ಲಗ್ನ ಅಂತಲೂ ಏನು ಹೇಳ್ಬೋದು, ಅದು ಹಲವಾರು ರೀತಿಯಾದಂತಹ ಒಂದು ನಮ್ಮ ಜೀವನದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಅಂತಹ ಒಂದು ಮಿಥುನ ರಾಶಿಯವರಿಗೆ ಶನೀಶ್ವರ ಸ್ವಾಮಿಯು ನಿಮ್ಮ 10ನೇ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಹೊಸ ಉದ್ಯೋಗ ಅಥವಾ ಹೊಸ ಉದ್ಯೋಗದ ಜವಾಬ್ದಾರಿ ಅಥವಾ ಬೇರೆ ಕಡೆ ಹೋಗಿ ಸೆಟ್ಲ್ ಆಗುವಂಥದ್ದು ಅಥವಾ ಪರದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಮನೆಯಿಂದ ದೂರ ಹೋಗುವಂಥದ್ದು ಇವೆಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಜೊತೆಗೆ ಕೆಲಸದಲ್ಲಿ ಸಮೇತ ನೀವು ಒಂದು ಸೆಟ್ಲ್ ಆಗುವಂತಹ ಒಂದು ಕೆಲಸವು ಸಮೇತ ನಿಮಗೆ ಆಗುತ್ತೆ. ಜೊತೆಗೆ ಮನೆಯಿಂದ ದೂರ ಹೋಗಿಯೇ ಹೆಚ್ಚಾಗಿ ಇರುವಂಥದ್ದು ಕೆಲಸ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ನಿಮಗೆ ಒಳ್ಳೆಯ ರೆಪ್ಯುಟೇಷನ್ ಸಿಗುತ್ತೆ, ಗೌರವ ಸಿಗುತ್ತೆ, ಘನತೆ ಸಿಗುತ್ತೆ. ಅನೇಕ ರೀತಿಯಲ್ಲಿ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳು ಜಾಸ್ತಿನೇ ಇದೆ. ಹಾಗೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗೋಚಾರ ಫಲ ಅಂತ ಹೇಳಿದಾಗ ಪ್ರತಿಯೊಂದು ಗ್ರಹಗಳು ತನ್ನದೇ ಆದಂತಹ ರೀತಿಯಲ್ಲಿ ಗೋಚಾರದಲ್ಲಿ ಫಲವನ್ನು ಕೊಡುತ್ತೆ. ಆದರೂ ನಮಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಹೇಳುವಂತಹ ಹಲವಾರು ಶುಭ ಫಲಗಳು ಉಂಟಾಗೋದೇ ಇಲ್ಲ. ಹಾಗಾಗಿ ನಮ್ಮ ವೈಯಕ್ತಿಕ ಜಾತಕವನ್ನು ನೋಡಬೇಕಾಗುತ್ತೆ. ಇಲ್ಲದಿದ್ದರೆ ನಮಗೆ ಹಲವಾರು ಸಮಸ್ಯೆಗಳು ಇದ್ದಂಥ ಸಂದರ್ಭ ಆ ಸಮಸ್ಯೆಗೆ ಮೂಲ ಕಾರಣ ಶನಿ ಮಾತ್ರ ಅಂತ ನಾವು ಹೇಳಬಾರ್ದು. ಅದರ ಜೊತೆಗೆ ನಮ್ಮ ಹಿಂದಿನ ಜನ್ಮದ ಕರ್ಮಫಲವೂ ಇರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನೀವು ನಿಮ್ಮ ಕಾರ್ಯಕ್ಷೇತ್ರದ ಒತ್ತಡದಿಂದ ಮೊದಲನೇ ಒಂದು ಸತಿ ಎಷ್ಟೋ ಸತಿ ಎಲ್ಲರೂ ಹಲವಾರು ಸಂದರ್ಭದಲ್ಲಿ ಕಾರ್ಯದ ಒತ್ತಡದಿಂದ ನೀವು ಹಲವಾರು ಬಳಲಿದಿರಿ. ಅದರ ಜೊತೆಗೆ ನೀವು ಬೇಕೇ ಬೇಕು ಅಥವಾ ಬೇಡ ಅನ್ನೋದನ್ನು ನೀವೇ ಕೂತು ನಿರ್ಧಾರ ಮಾಡಬೇಕು. ಯಾಕೆ ಅಂದರೆ ಮಿಥುನ ರಾಶಿಯವರು ಇನ್ನೊಬ್ಬರ ಮಾತನ್ನು ಕೇಳುವಂಥದ್ದು ಜಾಸ್ತಿ. ಯಾಕಂದರೆ ಅದು ಬಂದು ಡಿಯೋಲ್ ಸೈನ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಪ್ರತಿ ಹೆಜ್ಜೆಯಲ್ಲೂ ಸಮೇತ ವಿಮರ್ಶೆಯನ್ನು ಮಾಡಬೇಕು, ಅದನ್ನು ನೋಡಿ ನಿರ್ಧಾರವನ್ನು ಮಾಡಬೇಕು. ಅದರ ಜೊತೆಗೆ ನೀವು ಯಾವುದೇ ನಿರ್ಧಾರಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ 2.5 ವರ್ಷಗಳ ಕಾಲ ಎಷ್ಟೇ ಕೆಟ್ಟದಾದರೂ ಅದೇ ರೀತಿ ಶುಭ ಫಲವನ್ನು ಸಮೇತ 2.5 ವರ್ಷಗಳ ಕಾಲ ನೀವು ಅನುಭವಿಸಬೇಕಾಗುತ್ತೆ. ಇವೆಲ್ಲವೂ ಆ ಸ್ವಾಮಿಯು ನಿಮಗೆ ಒಂದು ಚಾನ್ಸನ್ನು ಕೊಡ್ತೀನಿ, ಅದನ್ನು ನೀವು ನಿರ್ಣಯ ಮಾಡುವಂಥದ್ದು ನೀವೇ ಅಂತ ಹೇಳ್ತೀನಿ. ಹಾಗೆ ಗೋಚಾರದಲ್ಲಿ ಶನಿ ನಿಮಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ. ಆದ್ದರಿಂದ ನೀವು ಇನ್ನೂ 5 ವರ್ಷಗಳ ಹಿಂದೆ ನೋಡಿದಂತಹ ಒಂದು ಅಷ್ಟಮ ಶನಿ ಆಗಿರ್ಬೋದು ಅಥವಾ ಸಪ್ತಮ ಶನಿಗಳೆಲ್ಲ ಆ ಸಮಸ್ಯೆಗಳೆಲ್ಲ ಮುಗಿದು ಇನ್ನು ಕಾರ್ಯಕ್ಷೇತ್ರದಲ್ಲಿ ಏನಿದ್ರೂ ಹೆಚ್ಚುವರೆದು ಮುಂದೆ ಹೋಗುವಂತಹ ಪ್ರಗತಿನೇ ಆಗಿರುತ್ತೆ. ಹಾಗೆ ಕೆಲವರಿಗೆ ನೀವು ನೋಡ್ಬೋದು, ಎಷ್ಟೋ ವರ್ಷಗಳಿಂದ ಒಂದು ರೆಕಗ್ನೈಸೇಷನ್ನೇ ಆಗಿರಲ್ಲ, ಒಂದು ಅವಾರ್ಡ್ಗಳೇ ಸಿಕ್ಕಿರಲ್ಲ, ಅದೆಲ್ಲವೂ ನಿಮಗೆ ಆಗುತ್ತೆ. ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ, ಜೊತೆಗೆ ಹೈಕ್ ಆಗ್ತೀರಿ ಅಂತ ಹೇಳ್ತೀನಿ. ಹಾಗೆಯೇ ಎಲ್ಲದನ್ನು ಪ್ರಾಪ್ತಿಯಾಗಬೇಕು ಅಂದರೆ ಅದೇ ಹೇಳಿದೆ, ಮುಂದಿನ 2.5 ವರ್ಷಗಳು ಶುಭ, 2 ವರ್ಷಗಳು ಅಶುಭ ಅಂತ ಏನಿರ್ತವೆ ಅದನ್ನು ನೀವು ಸರಿಯಾಗಿ ನಿರ್ಧಾರಗಳನ್ನು ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ದ್ವಂದ್ವತೆ ಜಾಸ್ತಿ ಇರುತ್ತೆ. ಆ ದ್ವಂದ್ವತೆಗಳನ್ನು ನೀವೇ ನಿವಾರಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಹೇರಳವಾದಂತಹ ಧನಾಗಮ ಉಂಟಾಗುತ್ತೆ. ಅದರ ಜೊತೆಗೆ ಅಂತಹ ಒಂದು ಹೇರಳವಾದಂತಹ ಧನಾಗಮ ಆದಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಡುವಂತಹ ಸಮಯ ಇದಾಗೋಗ್ಬಿಡುತ್ತೆ. ಹಾಗಾಗಿ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸಮೇತ ನೀವು ಏನು ಅಂದರೆ ಮೀನ್ಸ್ ಲಕ್ಷ್ಯವನ್ನು ಕೊಡಬೇಕು. ಅದನ್ನು ಬಿಟ್ಟು ಆಲಕ್ಷ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನಲ್ಲಿ ನೀವು ಸಮಸ್ಯೆಯನ್ನು ಅನುಭವಿಸ್ತೀರಿ. ಅದರಿಂದ ಏನಾಗುತ್ತೆ ಅಂದರೆ ಇದರಿಂದ ನಿಮಗೆ ವೈಮನಸ್ಸು ಉಂಟಾಗುತ್ತೆ. ಅಪ್ಪ, ಅಣ್ಣ, ತಮ್ಮ ಈ ಥರ ಎಲ್ಲ ಒಂದು ವೈಮನಸ್ಸು ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಎಲ್ಲರೊಂದಿಗೆ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸಮಾಲೋಚನೆಯನ್ನು ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳ್ತೀನಿ. ಹಾಗೆ ನೀವು ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲೂ ಬ್ರೇಕ್ ತೊಗೊಂಡಿದ್ರು, ಅದು ಆ ಬ್ರೇಕ್ ಆಗೋಗಿದ್ರೂ ಸಮೇತ ಅದನ್ನು ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ಸಮೇತ ಮಾಡಬೇಕಾಗುತ್ತೆ. ಹಾಗೆಯೇ ಇಂತಹ ಒಂದು ನಿಮಗೆ ಈ ಶನಿಯ ಗೋಚಾರದ ಫಲ ಅಂತ ಏನಿದೆ, ಇಂತಹ ಶನಿಯ ಗೋಚಾರದ ಫಲದಲ್ಲೇ ನಿಮಗೆ ಶುಭವನ್ನೇ ಅನುಭವಿಸ್ತೀರಿ ಅಂತ. ಯಾಕಂದರೆ ಇಲ್ಲಿ ಡಿಯೋಲ್ ಇರೋದ್ರಿಂದ ನೀವು 2 ರೀತಿಯಾದಂಥ ಯೋಚನೆಯನ್ನು ನಾನು ಹೇಳಿದೆ. ಆದಷ್ಟು ಕೆಟ್ಟ ಫಲ, ಆದಷ್ಟು ಅಶುಭ ಅದೃಷ್ಟ ಮತ್ತು ದುರಾದೃಷ್ಟ ಅಂತ ಇಲ್ಲಿ ಸರಿಯಾದ ರೀತಿಯಲ್ಲಿ ನೀವು ನಿರ್ಣಯಗಳನ್ನು ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಯಾವುದೇ ರೀತಿಯ ದ್ವಂದ್ವತೆಗಳು ಇಲ್ಲದೆ ಆ ದ್ವಂದ್ವತೆಗಳನ್ನು
ಅದನ್ನು ನಿವಾರಣೆ ಮಾಡಿಕೊಂಡು ಮುನ್ನುಗ್ಗಿ ಅಂತ ಹೇಳ್ತೀನಿ. ಹಾಗೆ ಎಷ್ಟೇ ಹಣಗಳು ಬಂದರೂ ಸಮೇತ ನೀವು ಹಣಗಳು ಬಂದಂತಹ ಸಂದರ್ಭದಲ್ಲಿ ನಿಧಾನವಾಗಿ ಯೋಚನೆ ಮಾಡಿ ನೀವು ಸಮಯವನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಎರಡನೇದಾಗಿ, ಯಾರಿಗಾದರೂ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾವುದೇ ಶುಭ ಫಲಗಳು ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ಇದ್ರೂ ನಿಮಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಅಥವಾ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ಏಟುಗಳನ್ನು ನೀವು ತಿಂದಿರ್ತೀರಿ ಅಂತ ಹೇಳ್ತೀರಿ. ಯಾಕೆಂದರೆ 10ನೇ ಮನೆ ಅಂತ ಹೇಳಿದಾಗ ಮಿಥುನಕ್ಕೆ ಬಂದು ಮೀನ ರಾಶಿ ಆಗುತ್ತೆ. ಅಂಥ ಮೀನ ರಾಶಿಯಲ್ಲಿ ರಾಹು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆಗುಂತಕ ಗ್ರಹ ಅಂತ ಹೇಳ್ತೀವಿ. ನಿಮಗೆ ಆಗುಂತಕವಾಗಿ ಅಥವಾ ಗೋಚಾರ ಆಗದೇ ಇರುವಂತಹ ಎಷ್ಟೋ ಕನಸುಗಳು, ಎಷ್ಟೋ ಹೇಳ್ಕೊಳ್ಳೋಕ್ಕಾಗದೇ ಇರುವಂತಹ ಒಂದು ಸಮಯಗಳು ನಿಮ್ಮ ಜೀವನದಲ್ಲಿ ಬಂದಿದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಇದಕ್ಕೆ ಆಗುಂತಕ ಬಾಧೆಗೆ ಕಾರಣ ಏನು, ಅದು ಹಿಂದಿನ ಜನ್ಮದ, ಈ ಜನ್ಮದ, ಯಾರೋ ಮಾಡಿಸಿ ಕಳಿಸಿರೋದ, ಇವೆಲ್ಲವನ್ನು ನೋಡಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಅದೇ ರೀತಿ ನನ್ನ ಇನ್ನೊಂದು ಚಾನಲ್ಲು ಇದೆ, ಅಂತಹ ಚಾನಲ್ ಗುರು ಪರಂಪರೆ. ಆ ಚಾನಲ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹಲವಾರು ವಿಚಾರವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ನಮಸ್ಕಾರಗಳು. ಥ್ಯಾಂಕ್ ಯು.